ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಂಗಳೂರು ಮೆಟ್ರೋ ಹಳಿಯ ಮೇಲೆ ಯುವಕ ಬಿದ್ದು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಘಟನೆ ಈಗ ಬರ್ತಾ ಇರೋದು. ಈ ಕ್ಷಣದ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಮೆಟ್ರೋ ಟ್ರೈನ್ ಬರ್ತಿದ್ದ ಹಾಗೆ ಯುವಕನೋರ್ವ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಮೆಟ್ರೋ ಟ್ರೈನ್ ಬರ್ತಾ ಇರಬೇಕಾದ್ರೆ ಅಲ್ಲಿ ಹಾರ್ತಾನೆ ಯುವಕ ಸೂಸೈಡ್ ಅನ್ನ ಮಾಡಿಕೊಂಡಿರುವಂತಹ ಘಟನೆ ಈಗ ಬೆಳಕಿಗೆ ಬರ್ತಿರೋದು. ಈಗಷ್ಟೇ ಸ್ವಲ್ಪ ಹೊತ್ತಿನ ಹಿಂದೆ ಆಗಿರುವಂತಹ ಘಟನೆ ಇದು. ಮೆಟ್ರೋ ರೈಲಿಗೆ ಸಿಲುಕಿ ಅಲ್ಲಿ ಯುವಕ ಅಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ಜಯನಗರದ ಮೆಟ್ರೋ ಸ್ಟೇಷನ್ ನಲ್ಲಿ ಘಟನೆ ನಡೆದಿದೆ. ಸ್ಥಳಕ್ಕೆ ಈಗಾಗಲೇ ಜಯದೇವ ಪೊಲೀಸರು ಆಗಮಿಸಿದ್ದಾರೆ. ಮೆಟ್ರೋನಲ್ಲಿ ಬೆಂಗಳೂರಿನಲ್ಲಿ ಎಸ್ಪೆಷಲಿ ಆದಂತಹ ಈ ರೀತಿಯಾದಂತಹ ಮೊದಲ ಘಟನೆ ಇದು. ಯುವಕನ ಪೂರ್ವಾಪರ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಯಾರೀತ ಏನಕ್ಕೆ ಬಂದ ಜೊತೆಗೆ ಸಿಸಿಟಿವಿಯನ್ನು ಕೂಡ ಅಲ್ಲಿ ಪರಿಶೀಲನೆ ಮಾಡ್ತಾರೆ. ಯುವಕನ ಆತ್ಮಹತ್ಯೆಯನ್ನ ಕಂಡು ಆ ಒಂದು ಪ್ರಯತ್ನವನ್ನು ಕಂಡು ಅಲ್ಲಿ ಜನ ಒಂದು ರೀತಿಯಾಗಿ ಭಯಭೀತರಾಗ್ತಾರೆ. ಪ್ಲಾಟ್ಫಾರ್ಮ್ನಿಂದ ದಿಕ್ಕಾಪಾಲಾಗಿ ಅಲ್ಲಿನ ಪ್ರಯಾಣಿಕರು ಓಡ್ತಾರೆ. ಬ್ರೇಕ್ ಹಾಕಿದ್ರೂ ಕೂಡ ಅವಘಡ ತಪ್ಪಿಸಲು ಸಾಧ್ಯವಾಗಲಿಲ್ಲ. ಎದ್ದಕ್ಕಿದ್ದ ಹಾಗೆ ಮೆಟ್ರೋ ಟ್ರೈನ್ ಬರ್ತಿರ್ಬೇಕಾದ್ರೆ ಜಯನಗರದ ಮೆಟ್ರೋ ಸ್ಟೇಷನ್ ನಲ್ಲಿ ಯುವಕನೊಬ್ಬ ಟ್ರ್ಯಾಕ್ನ ಮೇಲೆ ಜಿಗಿದು ತನ್ನ ಪ್ರಾಣವನ್ನ ಕಳ್ಕೊಂಡಿದ್ದಾನೆ. ಆ ಮೂಲಕ ಮೆಟ್ರೋದಲ್ಲಿ ಕಾಯ್ತಿದ್ದಂತ ಪ್ರಯಾಣಿಕರೇನಿದ್ದಾರೆ ಒಂದು ಕ್ಷಣ ಅವರೆಲ್ಲರೂ ಕೂಡ ದಂಗಾಗ್ತಾರೆ. ಏನ್ ಮಾಡ್ತಿದ್ದಾನೆ ಯುವಕ ಅಂತ. ಅದಾದ ನಂತರ ಎಲ್ಲರೂ ಕೂಡ ಅಲ್ಲಿಂದ ಚಲ್ಲಾಪಿಲ್ಲಿಯಾಗಿ ಓಡ್ ಹೋಗಿದ್ದಾರೆ. ಬ್ರೇಕ್ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್ ದೂರವಾಣಿ ಸಂಪರ್ಕದಲ್ಲಿ. ಥಾಮಸ್, ನಾವು ದೆಹಲಿ ಮೆಟ್ರೋದಲ್ಲಿ ಇಂಥ ಕೇಸ್ಗಳನ್ನ ಸಾಕಷ್ಟು ಕೇಳಿದ್ವಿ ಆಗಿತ್ತು ಅಂತ. ಬೆಂಗಳೂರು ಮೆಟ್ರೋದಲ್ಲಿ ಏನಾಯ್ತು, ಜಯನಗರದಲ್ಲಿ ಏನು ವಿಚಾರ ಗೊತ್ತಾಗಿದೆ ಅಂತ? ಭಾರಿ ದುರಂತದ ವಿಷಯ ಮತ್ತೆ ನೋವಿನ ವಿಷಯ ಅವಿನಾಶ್. ಏನು ಅಂತ ಹೇಳಿದ್ರೆ, ನ್ಯಾಷನಲ್ ಕಾಲೇಜ್ ಜಯನಗರದ ವ್ಯಾಪ್ತಿಯಲ್ಲಿ ಬರುವಂತ ನ್ಯಾಷನಲ್ ಕಾಲೇಜ್ ಸ್ಟಾಪ್ ಏನಿದೆ, ಆ ನ್ಯಾಷನಲ್ ಕಾಲೇಜ್ ಸ್ಟಾಪ್ ನಲ್ಲಿ ಕೆಲವು ಕ್ಷಣಗಳ ಮುನ್ನ ಒಬ್ಬ ಯುವಕ ಟ್ರೈನ್ ಬರುವಂತ ಟೈಮಲ್ಲಿ ಹಳಿ ಮೇಲೆ ಹಾರಿ ಆತ್ಮಹತ್ಯೆ ಪಡ್ಕೊಂಡಿದ್ದೇನೆ ಅಂತ ಹೇಳಿ. ಆ ಟೈಮಲ್ಲಿ ಲೋಕೋ ಪೈಲಟ್ ಅಂತ ಹೇಳಿದ್ರೆ ಟ್ರೈನ್ ಅನ್ನ ಓಡಿಸುವಂತ ಚಾಲಕ ಅದನ್ನ ಘಟನೆಯ ದೃಶ್ಯವನ್ನು ನೋಡ್ತಿದ್ದಂಗೆ ಸಾಕಷ್ಟು ರೀತಿಯಾದ ಬ್ರೇಕ್ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಆ ಟ್ರೈನು ಆ ಯುವಕನ ಮೇಲೆ ಹರಿದೋಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಘಟನೆಯನ್ನ ನೋಡ್ತಿದ್ದಂತ ಪ್ರಯಾಣಿಕರು ಎಷ್ಟು ಮಾಹಿತಿ ಭಯಭೀತರಾಗಿದ್ದಾರೆ ಅಂತ ಹೇಳಿದ್ರೆ, ಆ ಘಟನೆ ನೋಡ್ತಿದ್ದಂಗೆ ಅಲ್ಲಿಂದ ಓಡೋಗಿದ್ದಾರೆ. ಬಹುಶಃ ಆತ ಏನಾದ್ರೂ ಬೀಳುವಂತ ಒಂದು ಅಟೆಂಪ್ಟ್ ಮಾಡುವಂತ ಟೈಮಲ್ಲಿ ಏನಾದ್ರೂ ಅನುಮಾನ ಬಂದಿತ್ತು ಅಂತ ಹೇಳಿದ್ರೆ ಜನ ಕಾಪಾಡುವಂತ ಸಾಧ್ಯತೆಗಳು ಇತ್ತೇನೋ. ಅದಕ್ಕಿಂತ ಹೆಚ್ಚಾಗಿ ಆ ಟ್ರೈನ್ ಅಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಕಾಯ್ತಿದ್ದಂತ ಪ್ರಯಾಣಿಕರು ಒಂದ್ ರೀತಿ ಭಯಭೀತರಾಗಿ ಓಡೋದ್ರೆ, ಆ ಟ್ರೈನ್ ಒಳಗಡೆ ಇದ್ದಂತ ಸಾಕಷ್ಟು ಮಂದಿ ಪ್ರಯಾಣಿಕರು ಮುಂದೆ ಹೋಗ್ಬೇಕಾದಂತ ಪ್ರಯಾಣಿಕರು ಅಲ್ಲಲ್ಲೇ ಇಳ್ಕೊಂಡಿದ್ದಾರೆ. ಕೆಲ ಕ್ಷಣಗಳವರೆಗೂ ಕೂಡ ಅಲ್ಲಿ ಟ್ರೈನ್ ಸ್ಟಾಪ್ ಆಗಿತ್ತನ್ನಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಒಂದು ಘಟನೆ ಇತ್ತೀಚೆಗೆ ಯಾಕೋ ಅದ್ರ ಗ್ರಾಚಾರನೇ ಸರಿ ಇಲ್ಲ ಅನ್ಸುತ್ತೆ. ಬೇಯಮಾರ್ತಿನ ಗ್ರಾಚಾರನೇ ಸರಿ ಇಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಮತ್ತೊಂದು ಸೇರ್ಪಡೆಯಾಗಿ ಇವತ್ತಿನ ಒಂದು ದುರ್ಘಟನೆ ಇದಾಗಿದೆ. ಈ ಒಂದು ಘಟನೆ ಆ ಯುವಕನ ಪೂರ್ವಾಪರ ಇನ್ನೂ ಕೂಡ ಗೊತ್ತಿಲ್ಲ. ಆತ ಕಾಲೇಜ್ ಸ್ಟೂಡೆಂಟು ಅಥವಾ ಬೇರೆ ಕಡೆ ಕೆಲಸ ಮಾಡ್ತಿದ್ನೋ, ಈ ರೀತಿ ಪೂರ್ವಾಪರಗಳು ಏನು ಗೊತ್ತಿಲ್ಲ. ಆದ್ರೆ ಮೆಟ್ರೋ ಸಿಬ್ಬಂದಿ ತಕ್ಷಣಕ್ಕೆ ಸ್ಥಳಕ್ಕೆ ಧಾವಿಸಿ ಘಟನೆಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳನ್ನ ಕ್ರೋಢೀಕರಿಸ್ತಾ ಇದ್ದಾರೆ. ಬಹುಶಃ ಕೆಲ ಕ್ಷಣಗಳ ನಂತರ ಆ ಯುವಕ ಯಾರು, ಆತ ಎಲ್ಲಿಗೆ ಬಂದಿದೆ, ಇನ್ನೊಂದು ಆ ಯುವಕ ಯೂಶುವಲಿ ನಾವು ಟ್ರೈನ್ ಪ್ಲಾಟ್ಫಾರ್ಮ್ ಅಲ್ಲಿ ನಿಂತ್ಕೊಂಡಂತ ಟೈಮಲ್ಲಿ ಅತಿ ಹೆಚ್ಚು ಹೊತ್ತು ನಿಂತ್ಕೊಂಡಂಗಿರಲ್ಲ. ಪ್ಲಾಟ್ಫಾರ್ಮ್ ಅಲ್ಲಿರುವಂತ ಸಿಬ್ಬಂದಿಗಳು ಬಂದು ಪದೇ ಪದೇ ಕೇಳ್ತಾ ಇರ್ತಾರೆ, ಒಂದು ಟ್ರೈನ್ ಅಥವಾ 2 ಟ್ರೈನ್ ನಾವು ಮಿಸ್ ಮಾಡ್ಕೋಬಹುದು, 3ನೇ ಟ್ರೈನ್ ನೀವು ಮಿಸ್ ಮಾಡ್ಕೊಂಡ್ರೆ ಅಲ್ಲಿರೋ ಸಿಬ್ಬಂದಿ ಅನುಮಾನ ಬಂದು ಕೇಳ್ತಾರೆ. ಈ ಸಿಬ್ಬಂದಿಗಳು ಕೂಡ ಅಲ್ಲಿ ಬಂದು ಯುವಕನ ಹತ್ರ ಕೇಳಿದ್ರೆ ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ ಅಂತ ಹೇಳಿದ್ರೆ, ಇಲ್ಲ ಯಾರೋ ತುಂಬಾ ಅರ್ಜೆಂಟ್ ಆಗಿ ಬೇಕಾದ್ರೆ ಬರ್ಬೇಕಾಗಿದೆ, ಹಾಗಾಗಿ ಬೆಳಗ್ಗಿಂದ ಕಾಯ್ತಾ ಇದ್ದೀನಿ ತುಂಬಾ ಅಂತ ಹೇಳಿದ್ರೆ. ಆತ ವಾಚ್ ನೋಡ್ಕೊಳ್ಳೋದು, ಎಲ್ಲ ಒಂದ್ ಕಡೆ ಗಾಬರಿಯಿಂದ ಇರೋದು, ಈ ರೀತಿಯಾದಂತ ಸನ್ನಿವೇಶಗಳು ಅಂತ ಟೈಮಲ್ಲಿ ಬಹುಶಃ ಪಾಪ ಹುಡುಗ ಯಾರಿಗೋಸ್ಕರ ಕಾಯ್ತಿರ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಸಿಬ್ಬಂದಿಗಳು ಕೂಡ ಎಲ್ಲ ಒಂದ್ ಕಡೆ ನಿರ್ಲಕ್ಷ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಬಹುಶಃ ಏನೋ ತುರ್ತು ಕೆಲಸ ಇತ್ತೇನೋ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಆ ಯುವಕರನ್ನ ಮಾತನಾಡಿಸುವಂತ ಪ್ರಯತ್ನ ಪಡಿಲ್ಲ. ಹಾಗಾಗಿ ಟ್ರೈನ್ ಬರುವಂತ ಟೈಮಲ್ಲಿ ಕಾಯ್ತಿದ್ದಂತ ಯುವಕ ಒಂದೇ ಸಲ ಆರ್ಬಿದ್ದಂತ ಟೈಮಲ್ಲಿ ಸಿಬ್ಬಂದಿಗಳು ಕೂಡ ಅವಾಕ್ಕಾಗಿದ್ದಾರೆ. ಸೊ ಹಾಗಾಗಿ ಸದ್ಯಕ್ಕೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದೆ. ಪೊಲೀಸ್ ಸಿಬ್ಬಂದಿಗಳು ಕೂಡ ಬಂದಿದ್ದಾರೆ, ಮೆಟ್ರೋ ಸಿಬ್ಬಂದಿಗಳು ಕೂಡ ಬಂದು ಆ ಘಟನೆಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಕ್ರೋಢೀಕರಿಸ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಥಾಮಸ್ ಶಿವರಾಜ್.